ನಮಸ್ಕಾರ, ನಾನು ನಿಮ್ಮ ಲಕಿಲಿಕೇಶ್ ಯಶ್. ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನೋಡಬೇಕು ಅಂತಂದರೆ ನೀವು ಕ್ವಾಲಿಟಿನ ಸೆಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೀವು ನೋಡ್ಬೋದು. ಇವಾಗ ನೀವು ಕ್ವಾಲಿಟಿನ ನೀವು ಸೆಟ್ ಮಾಡೋಕೆ ಹೋಗ್ತೀರಾ ಅಂತಂದರೆ ನಿಮಗೆ ಮೊದಲು ಬರ್ತಾರೋ ಥರ ಇವಾಗ ಬರ್ತಾಯಿಲ್ಲ. ಮೊದಲಾದರೆ ನೀವು ಡೈರೆಕ್ಟಾಗಿ 360p 480p 720p ಈ ಥರ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ಏನಕ್ಕೆ ಈ ಥರ ಬರ್ತಾಯಿದೆ? ಸೊ ಇದರಿಂದ ನೀವು ಕ್ವಾಲಿಟಿ ಹೆಂಗೆ ಸೆಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋಸ್ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋ ಓಪನ್ ಮಾಡಿಬಿಟ್ಟು ಕ್ವಾಲಿಟಿನ ನಾನು ಸೆಟ್ ಮಾಡೋಕೆ ಹೋಗ್ತು ಅಂತಂದರೆ, ಈಗ ನನ್ನ ವೀಡಿಯೋನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಿದ್ದೀರಲ್ಲ, ಈ ಒಂದು ವೀಡಿಯೋಗೆ ಕ್ವಾಲಿಟಿ ಮೇಲೆ ನೀವು ಕ್ಲಿಕ್ನ ಮಾಡಿ ನೋಡಿ. ಸೊ ಇವಾಗ ನಾನು ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಒಂದು ವೀಡಿಯೋಗೆ. ಸೊ ಈ 3 ಡಾಟ್ ಲೈನ್ ಮೇಲೆ ನಾನು ಕ್ಲಿಕ್ನ ಮಾಡಿಬಿಟ್ಟು ಕ್ವಾಲಿಟಿ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಕ್ವಾಲಿಟಿ ಫಾರ್ ಕರೆಂಟ್ ವೀಡಿಯೋ ಅಂತ ಮೇಲ್ಗಡೆ 240p ಬರ್ತಾ ಇದೆ. ಸೊ ಇದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಒಂದು ವೀಡಿಯೋ 240pಯಲ್ಲಿ ಆ ಒಂದು ಕ್ವಾಲಿಟಿಲಿ ವಿಡಿಯೋ ರನ್ ಆಗ್ತಾ ಇದೆ. ಆ್ಯಂಡ್ ಅದ್ರ ಕೆಳಗಡೆ ಸೊ 4 ಆಪ್ಷನ್ ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಆಟೋ ರೆಕಮೆಂಡೆಡ್ ಅಂತ ಅಂದ್ಬಿಟ್ಟು, ಇದೇನಂತಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ ಸೊ ನಿಮಗೆ ಇಂಟರ್ನೆಟ್ ಯಾವ ಥರ ವರ್ಕ್ ಆಗ್ತಾಯಿದೆ, ಯಾವ ಒಂದು ರೇಂಜಲ್ಲಿ ವರ್ಕ್ ಆಗ್ತಾಯಿದೆ, ಆ ಒಂದು ರೇಂಜಿಗೆ ತಕ್ಕಂಗೆ ಬಫರಿಂಗ್ ಆಗ್ದಂಗೆ ನಿಮಗೆ ಕ್ವಾಲಿಟಿಲಿ ವೀಡಿಯೋ ಬರುತ್ತೆ. ಓಕೆ, ಅದು 360p ಆಗ್ಬೋದು. ನಿಮಗೆ ನೆಟ್ ಚೆನ್ನಾಗಿ ಹೇಳಿದ್ರೆ 1080pಯಲ್ಲೂ ಬರ್ಬೋದು. ಸೊ ನೆಟ್ ಹೇಳಿಲ್ಲ ಅಂತಂದರೆ 240p 144p ಈ ಒಂದು ಕ್ವಾಲಿಟಿಲಿ ಆಟೋ ಕೊಟ್ಟರೆ ಆಟೋಮೆಟಿಕಲಿ ಅದೇ ತೊಗೊಳುತ್ತೆ. ಅದೇ ಈ ಒಂದು ಆಪ್ಷನ್ ಮೊದಲನೇದು. ಇನ್ನು ಎರಡನೇದು ಐ ಪಿಕ್ಚರ್ ಕ್ವಾಲಿಟಿ ಅಂತ. ಇದನ್ನು ನೀವೇನಾದರೂ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮದು ಐ ಕ್ವಾಲಿಟಿಲಿ ವೀಡಿಯೋ ಓಪನ್ ಆಗುತ್ತೆ. ಓಕೆ, ಅದು ನಿಮಗೆ ಇಂಟರ್ನೆಟ್ ಸ್ಪೀಡು ಫಾಸ್ಟ್ ಇಲ್ಲ ಅಂತಂದರೆ ಲೋಡ್ ಆಗಾದರೂ ಒಟ್ಟಲ್ಲಿ ಐ ಕ್ವಾಲಿಟಿನೇ ಬರುತ್ತೆ. ಇದು ಎರಡನೇ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ. ಇನ್ನು ಅದೇ ಥರ ನಿಮಗೆ ಇನ್ನು 3ನೇ ಆಪ್ಷನ್ ಇದೆ ಡೇಟಾ ಸೇವರ್. ಇದು ಲೋ ಪಿಕ್ಚರ್ ಕ್ವಾಲಿಟಿ ಅಂತಂದರೆ ಕಮ್ಮಿ ಕ್ವಾಲಿಟಿಲಿ ನಿಮಗೂ ವೀಡಿಯೋನ ನೀವು ನೋಡ್ಬೋದು. ಇದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ ಈಗ ನಿಮಗೆ ಇಂಟರ್ನೆಟ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವ್ರು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ರೆ ಮುಗೀತು, ಕಮ್ಮಿ ಕ್ವಾಲಿಟಿಯಲ್ಲಿ ನೀವು ನೋಡ್ಬೋದು ವೀಡಿಯೋಸ್ಗಳನ್ನ. ಇನ್ನು ಅಡ್ವಾನ್ಸ್ಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಮೊದಲು ಬರ್ತಿತ್ತಲ್ಲ, ಸೊ ನಿಮಗೆ ಇಂಟರ್ಫೇಸು ಅದೇ ಥರ ಒಂದು ಇಂಟರ್ಫೇಸ್ ಇಲ್ಲಿ ಬರುತ್ತೆ ನಿಮಗೆ. ಸೊ ಇಲ್ಲಿ ನೀವು ಯಾವ ಒಂದು ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡ್ತೀರೋ ಆ ಒಂದು ಕ್ವಾಲಿಟಿಲಿ ನಿಮಗೆ ಎಲ್ಲ ವೀಡಿಯೋ ಪ್ಲೇ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಇಂಟರ್ಫೇಸ್ ಮಾಯ ಆಗಿದೆ. ಸೊ ಇವಾಗ ಬರ್ತಾ ಇರೋ ಇಂಟರ್ಫೇಸ್ ಹೆಂಗಿದೆ ಅಂತಂದರೆ 4 ಆಪ್ಷನ್ ಬರ್ತಾ ಇದೆ ನಿಮಗೆ. ಓಕೆ, ಸೊ ನಿಮ್ಗೆ ಹಳೇ ಒಂದು ಇಂಟರ್ಫೇಸೇ ಬೇಕು ಅಂತಂದರೆ ಅಡ್ವಾನ್ಸ್ಡ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅಲ್ಲೇ ನೀವು ಸೆಲೆಕ್ಟ್ನ ಮಾಡಬೇಕು. ಓಕೆ, ಇದೊಂದು ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಹೊಸ ಅಪ್ಡೇಟ್. ತುಂಬ ಜನಕ್ಕೆ ವೀಡಿಯೋ ಕ್ವಾಲಿಟಿನ ಹೆಂಗೆ ಸೆಟ್ ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು. ಸೊ ಆ ಒಂದು ಕಾರಣಕ್ಕೆ ಒಂದು ವೀಡಿಯೋ ಮಾಡಿದೆ. ಆ್ಯಂಡ್ ಇದು ಕೂಡ ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡಿ. ರೀಲ್ಸ್ ಹಾಕ್ತಾ ಇರ್ತೀನಿ, ಅದು ಮಾಡ್ತಾ ಇರ್ತೀನಿ, ಇದು ಮಾಡ್ತಾ ಇರ್ತೀನಿ. ಏನು ಅದು ಇದು ಅಂತಂದರೆ ಫೋಟೋಸ್ಗಳು ಲೈವ್ ಅದು ಇದು ಮಾಡ್ತಾ ಇರ್ತೀನಿ ಅಂತ ಅಷ್ಟೇ. ಓಕೆ, ಸೊ ಎಲ್ರಿಗೂ ಬಾಯ್, ಗುಡ್ ನೈಟ್, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತ್ರ.